ಯಾರು 19 CD ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಅಲ್ಲಲ್ಲ ಅವ್ರದ್ದಾಯ್ತು ಒಂದು ನಿಮಿಷ ಅವ್ರ ಮೂಲ ಅಫಿಡೇಟ್ ಎಲ್ಲಿಂದ ಬಂತು ಅಂದರೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು 19 CDಗಳಿದೆ ಅಂತ ಅದನ್ನು ಅವರು ಅಫಿಡೇಟಲ್ಲಿ ಹಾಕ್ಕೊಂಡಿದ್ದಾರೆ. ಈ 19 ಯಾರು ಅವನು ಸ್ಟೇಟ್ಮೆಂಟ್ ಕೊಟ್ಟ ಅವನಿಗೆ ನೋಟಿಸ್ ಕೊಟ್ಟು ಬರೋಕ್ಕೆ ಹೇಳಿದ್ರೆ ಇವತ್ತುವರೆಗೂ ಕೂಡ ಬರೋಕ್ತಾ ಇರಲಿಲ್ಲ. ಈ ಈಸ್ ನಾಟ್ ರೆಡಿ. ಅದ್ರ ಬಗ್ಗೆ ಒಂದು ನಿಮಿಷ ಈ ನಾವೇನು ಹೇಳಿ ಒಂದು ನಿಮಿಷ ಲೆಟ್ ಅದರ ಅರ್ಥ ಏನು ಅಂದರೆ ನಾವು ಕೇವಲ ಒಂದು CD ಬಗ್ಗೆ ನಾವು ತನಿಖೆ ಮಾಡ್ತಾ ಇಲ್ಲ, ಈ 19 ಸ್ಟೇಟ್ಮೆಂಟ್ ಮೇಲೂ ಕೂಡ ತನಿಖೆ ನಡೆಸಿದ್ದೇವೆ. ಅಲ್ಲ ಅವರು ನನಗೆ ಅರ್ಜಿ ಕೊಟ್ಟಿದ್ದಾರೋ ಪೊಲೀಸ್ ಸ್ಟೇಷನ್ ಅರ್ಜಿ ಕೊಟ್ಟರೆ ಪ್ರಶ್ನೆ ಇಲ್ಲ. ಯಾರು 19 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೂ ತನಿಖೆ ನಡೆಸ್ತಾ ಇದ್ದೇವೆ. 19 CD ಬಗ್ಗೆನೂ ತನಿಖೆ ನಡೆಸ್ತೇವೆ, ಅದ್ರ ಬಗ್ಗೆನೂ ತನಿಖೆ ನಡೆಸ್ತಾ ಇದ್ದೇವೆ. ತನಿಖೆ ನಿಂತಿಲ್ಲ. ನಿಷ್ಪಕ್ಷಪಾತವಾಗಿ ಎಲ್ಲ ಮಂತ್ರಿಗಳು ತನಿಖೆ ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ಯಾರ ಪರವಾಗಿನೂ ಇಲ್ಲ, ಯಾರ ವಿರುದ್ಧ ಸತ್ಯ ಹೊರಗಷ್ಟೇ. SIT ಕೊಟ್ಟ ಮಂತ್ರಿಗಳ ಮೇಲೆ ಕೇವಲ ಮೊದಲನೇ ಕಂಪ್ಲೇಂಟು ಅಥವಾ ರಮೇಶ್ ಜಾರಕಿಹೊಳಿ ಒಂದೇ ಕಂಪ್ಲೇಂಟ್ ಮೇಲೆ ನಾವು ಮಾಡ್ತಾ ಇಲ್ಲ. ಹಲವಾರು ಕಂಪ್ಲೇಂಟ್ಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಕೂಡ ಬಂದಿದ್ದಾವೆ. ಹಲವಾರು ಸಂಘ ಸಂಸ್ಥೆಗಳಿಂದ ಕೂಡ ಬಂದಿದ್ದಾವೆ. ಎಲ್ಲ ಕಂಪ್ಲೇಂಟ್ ಮೇಲೂ ಕೂಡ ತನಿಖೆ ನಡೀತಾ ಇದೆ. ಅದರಲ್ಲಿ 19 CD ಅಂತ ಯಾರು ಹೇಳಿದ್ದಾರೆ ಅವ್ರನ್ನೂ ಕರೆಸಿ ಮಾತನಾಡಿ ಆ 19 CD ಬಗ್ಗೆನೂ ಕೂಡ ನಾವು ತನಿಖೆ ಮಾಡ್ತಾ ಇದ್ದೇವೆ. ಆದ್ರಿಂದ 19 CD ಬಗ್ಗೆ ತನಿಖೆ ಇಲ್ಲ, 1 CD ಬಗ್ಗೆ ಅಂತಲ್ಲ, ಯಾರ್ಯಾರು ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆ ತನಿಖೆ ಮಾಡ್ತೇವೆ. ಯಾರ ಪರಾನೂ ಇಲ್ಲ, ಯಾರ ವಿರೋಧ ಕೂಡ ಇಲ್ಲ. ನಾವು ಇದರಲ್ಲಿ ಸತ್ಯಾಂಶ ಏನಿದೆ ಅದು ಹೊರಗಡೆ ಬರಬೇಕು. ಮಾನ್ಯ ಸಭಾಧ್ಯಕ್ಷರು, ಇದರಲ್ಲಿ ಎರಡೇ ಭಾಗಿದೆ. ಒಂದು ಮೊರಾಲಿಟಿ, ಇನ್ನೊಂದು ಕ್ರಿಮಿನಾಲಿಟಿ. ಮೊರಾಲಿಟಿ ಬಗ್ಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಮುಂದೇನಾಗಬೇಕು ಅದಾಗ್ತದೆ. ಆದರೆ ಇಲ್ಲಿ ಕ್ರಿಮಿನಾಲಿಟಿ ಬಗ್ಗೆ ತನಿಖೆ ಮಾಡುವಂಥದ್ದು ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ, ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದಾರೆ. ಮಾತು ಹೇಳಿದರು ಇಲ್ಲ, ನಾವು SITಗೆ 6 ಜನ ಮಂತ್ರಿಗಳದ್ದು ಸಮೇತ ತನಿಖೆ ಮಾಡ್ಲಿಕ್ಕೆ ಹೇಳಿದ್ರು. ಅಲ್ಲ ಮತ್ತೆ ಹೇಳಿದ್ದೇನೆ ನಾನು ಮಾತಾಡಲಿಲ್ಲ, ನಾನು ಬಾಯಿಲ್ ಹಾಕಕ್ಕೆ ಹೋಗ್ಬೇಡಿ. 19 ಜನರು ಅವ್ರದ್ದು ಹೆಸರು ಇಲ್ಲ. ಅಲ್ಲಲ್ಲ 19 ಜನ ಅಂತಲ್ಲ, 19 ಜನ ಏನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಮಲಾಲಿ ಅನ್ನೋರ್ದು, ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇದ್ದೇವೆ. ನಾನು ಒಂದು ಕೇಳ್ತೀನಿ ಪ್ರಶ್ನೆ ಅಂತ. ನಾನು ಈ 6 ಜನರ ಬಗ್ಗೆ ಮಾತಾಡಿಲ್ಲ. 6 ಜನ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈಗ ನೀವು SITಗೆ ಏನು ಇದು ಮಾಡಿದ ಇನ್ವೆಸ್ಟಿಗೇಷನ್ಗೆ ಯಾವ ರೆಫರೆನ್ಸ್ ಕೊಟ್ಟಿದ್ದೀರಾ ದಯವಿಟ್ಟು ಅದನ್ನ ಹಾಕಿ. ಅದ್ರಲ್ಲಿ ಗೊತ್ತಾಗ್ತದ ನೀವೇನು ಇನ್ವೆಸ್ಟಿಗೇಷನ್ ಏನು ಮಾಡಿದ. ನಾವೇನು ಇಲ್ಲಿ ನೋಡಿ, ಇದು ಹಾಕಿದ್ರ ನಿಮ್ಮ ಇದರಲ್ಲಿ ದಿನಾಂಕ 9/3/2021 ಮಾಜಿ ಮಂತ್ರಿಗಳ ರಮೇಶ್ ಜಾರಕಿಹೊಳಿ ಅವರು, ಇದು ನೀವು ಬಸವರಾಜ ಬೊಮ್ಮಾಯಿ ಅವರದ್ದು, ಇದು ನನಗೆ ಪತ್ರ ಬರೆದು ಅವರ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಅರ್ಜಿ ನೀಡಿದ್ದು, ಅದರಲ್ಲಿ ಅವರ ವಿರುದ್ಧ ರಾಜಕೀಯ ತೇಜೋವಧೆ ಹಾಗೂ ಮಾನಹಾನಿ ಮಾಡುವ ಉದ್ದೇಶವಿದ್ದು ಇದರಲ್ಲಿ ಹಲವಾರು ಜನ ಸೇರಿ ಷಡ್ಯಂತ್ರ ರೂಪಿಸುವಂತೂ ಸ್ಪಷ್ಟವಾಗಿ ತಿಳಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಷಡ್ಯಂತ್ರವನ್ನು ರೂಪಿಸಿರುವ ಕಾರಣ ಹಾಗೂ ಇದರ ಹಿಂದಿರುವ ವ್ಯಕ್ತಿಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಲು ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲು ಹಾಗೂ ಅದರ ನೇತೃತ್ವವನ್ನು ಸೌಮೇಂದ್ರ ಮುಖರ್ಜಿ ADGP ಅವರಿಗೆ ವಹಿಸುವುದು ಮತ್ತು ಈ ಬಗ್ಗೆ ಸಂಪೂರ್ಣ ವರದಿಯನ್ನು ಮುಂದಿನ ಕ್ರಮಕ್ಕಾಗಿ ನೀಡುವಂತೆ ಕೇಳಿದೆ. ನಮ್ಮ ಪ್ರಶ್ನೆ ಇಷ್ಟೇ, ನಾವೇನು ಅವರ 6 ಮಂತ್ರಿಗಳು ತಪ್ಪು ಮಾಡಿದಿಂದ ಹೇಳಲಿಲ್ಲ. ನಾವೇನಾದ್ರು ಹೇಳಿದ್ವಿ, ಅವ್ರ ಹೆಸರು ಹೇಳಿದೀವಾ? ಅವರಾಗಿ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಒಂದು ನಿಮಿಷ ಕೇಳ್ಕೊಳ್ಳಿ, ತಾಳ್ಮೆ ಇರಲಿ ಸ್ವಲ್ಪ. ನೋಡಿ, ನಾನು ಗೃಹ ಮಂತ್ರಿ ಆಗಿದ್ರೆ ಒಂದು ನಿಮಿಷ ನೀವು ಇದ್ರಾಗ ನಿಮಗೆ ಸಹಾಯ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ನನ್ಗೇನು ಸಹಾಯ ಬೇಕಾಗಿಲ್ಲ, ಬೇಡದಿದ್ರೆ ಸ್ವಲ್ಪ ಕೇಳ್ಕೊಳ್ಳಿ. ನಿಮ್ ಸಹಾಯ ನಿಮಗೆ ಸಹಾಯ ಬೇಕಾಗಿಲ್ಲ. ನಿಮ್ಮ ಇಷ್ಟ ಪ್ರಕಾರ ನೀವು ಇವತ್ತು SIT ಮಾಡಿ ನಿಮಗೆ ನಿಮ್ಮ ಇಷ್ಟ ಪ್ರಕಾರ ತನಿಖೆ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ. ನಿಮ್ಗೆ ಯಾಕೆ ಸಹಾಯ? ನಾವು ಹೇಳ್ತಾ ಇರೋದು ನ್ಯಾಯ ಇದಾಗಿ ಒಂದು ತನಿಖೆ ಆಗಬೇಕು. ನಾವು ಹೇಳಿಲ್ಲ, ಅವರು ವಿರುದ್ಧವಾಗಿ ಕೋರ್ಟಿಗೆ ಹೋಗಿದ್ದಾರೆ. ಅವರು ಕೋರ್ಟಿಗೆ ಹೋಗಿ ಏನು ಹೇಳಿದ್ದಾರೆ, ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಮ್ಮ ಹೆಸರು ಮಾಡ್ತಾ. ಅದು ಯಾರು ಬ್ಲಾಕ್ ಮೇಲ್ ಮಾಡ್ತಾ ಅವರ ವಿರುದ್ಧವಾಗಿ ಹೇಳಲಿಲ್ಲ. ಪಾಪ ಮೀಡಿಯಾದವರು ಇದ್ದಾರೆ, ಅವ್ರ ವಿರುದ್ಧ ಹೋಗಿ ಹೇಳಿದ್ದಾರೆ. ಅಂದ್ರೆ ಮೀಡಿಯಾದಲ್ಲಿ ಇವತ್ತು ಪಬ್ಲಿಷ್